ಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್. ಇವತ್ತಿನ ಲಾಗ್ ಏನಂದರೆ SLC ಮತ್ತು PUC ಬೋರ್ಡ್ ಎಕ್ಸಾಮ್ ಬಂದೇ ಬಿಡ್ತು. ಮಕ್ಕಳಿಗೆ ತುಂಬ ಭಯ ಬೀಳ್ತಾರೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಸ್ವಲ್ಪ ಸಜೆಷನ್ ಕೊಡೋಕ್ಕೆ ಅಂತ ಬಂದೆ. ಮತ್ತು ಪೇರೆಂಟ್ಸ್ಗೂ ಸೇರಿಸಿ ನನ್ನ ಕಡೆಯಿಂದ ಸ್ವಲ್ಪ ಸಜೆಷನ್ನು. ನನ್ನ ಮಕ್ಕಳು SLC ಎಕ್ಸಾಮ್ ಬರೆದು ಇವಾಗ ಸೆಕೆಂಡ್ PUC ಎಕ್ಸಾಮ್ ಬರೆಯೋಕ್ಕೆ ನಂದು ಮಗಳು ರೆಡಿಯಾಗಿದ್ದಾಳೆ. ಅದಕ್ಕೋಸ್ಕರ ಅವಳ ಕಡೆಯಿಂದ ಸ್ವಲ್ಪ ಸಜೆಷನ್ ತಗೊಂಡಿದ್ದೀನಿ. ಅದಕ್ಕೋಸ್ಕರ ಬನ್ನಿ ಏನೇನು ಸಜೆಷನ್ ಕೊಡ್ತೀನಿ. ಮತ್ತು 10 ಥಿಂಗ್ಸ್ ತಗೊಂಡೋಗ್ಲೇಬೇಕು ಬೋರ್ಡ್ ಎಕ್ಸಾಮ್ ಬರೆಯೋಕ್ಕೋಸ್ಕರ. ಅವು ಏನೇನಂತ ಹೇಳ್ತೀನಿ ಬನ್ನಿ. ವಿಚ್ 10th ಮತ್ತು ಸೆಕೆಂಡ್ PUC ಸ್ಟೂಡೆಂಟ್ಸ್ ಮಸ್ಟ್ ಕ್ಯಾರಿ ಫಾರ್ ದೇ ಬೋರ್ಡ್ ಎಕ್ಸಾಮ್ಸ್. ಇವಾಗ ಹಾಲ್ ಟಿಕೆಟ್ ಸ್ಕೂಲಿಂದ ಕೊಡ್ತಾರಲ್ವಾ, ಅದನ್ನು ಜೆರಾಕ್ಸ್ ಮಾಡ್ಕೋಬೇಕು 2 ಕಾಪಿ. ಒಂದು ಒರಿಜಿನಲ್ನ ಅವ್ರು ಇಂಪಾರ್ಟೆಂಟ್ ಮಾಡ್ಕೊಂಡಿರಬೇಕು, ಇನ್ನೊಂದು ಎಕ್ಸ್ಟ್ರಾ ಕಾಪಿ ಮಾಡ್ಕೊಂಡಿರೋದನ್ನ ಬ್ಯಾಗ್ನಲ್ಲಿ ಫೋಲ್ಡ್ ಮಾಡಿ ಮಡಗಿರಬೇಕು. ಮರ್ತೋಗ್ಬಾರ್ದು. ನೀವು ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನೆನ್ಪು ಮಾಡಬೇಕು, ಹಾಲ್ ಟಿಕೆಟ್ ತಗೊಂಡಿದ್ಯಾ, ID ಕಾರ್ಡ್ ತಗೊಂಡಿದ್ಯಾ ಅಂತ ಪೇರೆಂಟ್ಸ್ಗಳು ನೆನ್ಪು ಮಾಡಬೇಕು. ಸೆಕೆಂಡ್ ಒಂದು ಐಡೆಂಟಿ ಕಾರ್ಡು ನಮ್ಮ ಸ್ಕೂಲ್ ಸ್ಟೂಡೆಂಟ್ ಅಂತ ಹೇಳೋಕ್ಕೆ ಮತ್ತು ಐಡೆಂಟಿಫೈ ಮಾಡೋಕ್ಕೆ. ಇವಾಗ ನಮಗೆಲ್ಲ ಆಧಾರ್ ಕಾರ್ಡ್ ಹೆಂಗಿರುತ್ತೋ ಮಕ್ಳಿಗೂ ಹಂಗೆ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ. ಐಡೆಂಟಿಫೈ ಮಾಡೋಕ್ಕೆ ಬೋರ್ಡ್ ಎಕ್ಸಾಮ್ ಬರೆಯೋಕ್ಕೆ ಅವ್ರ ಸ್ಕೂಲೇ ಬಿದ್ದಿರಲ್ಲ, ಬೇರೆ ಬೇರೆ ಸ್ಕೂಲ್ ಬಿದ್ದಿರುತ್ತಲ್ವ, ಅದಕ್ಕೋಸ್ಕರ ಐಡೆಂಟಿಫೈ ಮಾಡೋಕ್ಕೆ ID ಕಾರ್ಡ್ ಬೇಕೇ ಬೇಕು, ಇಂಪಾರ್ಟೆಂಟು. ಅದನ್ನು ನೆನಪು ಮಾಡಿ ಕಳಿಸಿ. SLC ಸ್ಟೂಡೆಂಟ್ಗಳಾಗ್ಬೋದು, ಇಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಗಳು ಆಗಿರ್ಬೋದು. ಐಡೆಂಟಿ ಕಾರ್ಡ್ ಕಳೆದೋಗಿದ್ರೆ ಅಕಸ್ಮಾತು ಸ್ಕೂಲಲ್ಲಿ ಹೋಗಿ ಪ್ರಿನ್ಸಿಪಾಲ್ಗೆ ಹೇಳಿ, ಭಯ ಬೀಳಬೇಡಿ, ಹಿಂಗೆ ಐಡೆಂಟಿ ಕಾರ್ಡ್ ಕಳೆದೋಗಿದೆ ಅಂತ. ಅವ್ರು ಎಕ್ಸ್ಟ್ರಾ ಫೈನ್ ಅಂತೇಳಿ ಅಮೌಂಟ್ ತಗೊಂಡು ನಿಮ್ಗೆ ಐಡೆಂಟಿ ಕಾರ್ಡ್ ಮಾಡಿಕೊಡ್ತಾರೆ. ಅದು ಇಂಪಾರ್ಟೆಂಟ್, ಬೇಕೇ ಬೇಕು ಎಕ್ಸಾಮಲ್ಲಿ. ಪ್ರಾಪರ್ ಯೂನಿಫಾರ್ಮ್ ಇರಲೇಬೇಕು ಸ್ಕೂಲ್ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳಿಗೆ. ಇದು ನಮ್ಮ ಕಾಲೇಜವರೇ, ಇದು ನಮ್ಮ ಸ್ಕೂಲವರೇ ಅಂತ ಮಾಸ್ಟ್ರುಗಳಿಗೆ, ಲೆಕ್ಚರ್ಗಳಿಗೆ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಯೂನಿಫಾರ್ಮ್ ಇರಲೇಬೇಕು. ಇವಾಗ ಐಡೆಂಟಿ ಕಾರ್ಡ್ ಹೇಗೆ ಮುಖ್ಯನೋ ಯೂನಿಫಾರ್ಮ್ ಅದೇ ಥರ ಮುಖ್ಯ. ಒಂದೇ ಥರ ಯೂನಿಫಾರ್ಮ್ ಹಾಕೊಂಡೋಗಿ ಮಕ್ಕಳು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇವಾಗ ಮಕ್ಳಿಗೆ ಎಕ್ಸಾಮ್ ದಿನವೇ ಬರ್ತಡೇ ಇರುತ್ತೆ. ಅಮ್ಮ ನಂದು ಇವತ್ತು ಬರ್ತಡೇ, ನಾನು ಯೂನಿಫಾರ್ಮ್ ಹಾಕೊಂಡು ಹೋಗಲ್ಲ, ಕಲರ್ ಡ್ರೆಸ್ ಹೊಸ ಬಟ್ಟೆ ಹಾಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಪೇರೆಂಟ್ಸ್ಗಳು ಒಪ್ಪಿಗೆ ಕೊಡಬೇಡಿ, ಯೂನಿಫಾರ್ಮೇ ಹಾಕೊಂಡು ಹೋಗು, ಅಲ್ಲಿ ಹೇಗೆ ರೂಲ್ಸ್ ಇರುತ್ತೋ ಅದೇ ಥರ ಪಾಲಿಸಿ ಅಂತ ಮಕ್ಕಳಿಗೆ ಹೇಳಿ. ಅವಾಗ ಕ್ಯಾಲ್ಕುಲೇಟರ್ ಇದು ಓನ್ಲಿ ಫಾರ್ ಸೆಕೆಂಡ್ PUC ಸ್ಟೂಡೆಂಟ್ಗಳಿಗೆ. ಇವಾಗ ಸೆಕೆಂಡ್ PUC ಸ್ಟೂಡೆಂಟ್ ಕ್ಯಾಲ್ಕುಲೇಟರ್ ಬೇಕೇ ಬೇಕು. 2 ಥರ ಇರುತ್ತೆ, ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಮತ್ತು ಒಂದು ನಾರ್ಮಲ್ ಕ್ಯಾಲ್ಕುಲೇಟರು. ಮಕ್ಕಳಿಗೆ ಸ್ಟೂಡೆಂಟ್ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಯಾವ ಕ್ಯಾಲ್ಕುಲೇಟರ್ ತಗೊಂಡೋಗ್ಬೇಕು ಅಂತ. ನಾವು ಪೇರೆಂಟ್ಸ್ಗಳಾದವರು ಒಂದು ಸತಿ ನೆನಪು ಮಾಡಬೇಕು. ಎಕ್ಸಾಮ್ ಮರುದಿನ ಆಗ್ಬೋದು, ಇಲ್ಲ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರಲ್ವ, ಕ್ಯಾಲ್ಕುಲೇಟರ್ ತಗೊಂಡ, ಎಲ್ಲ ಹಾಲ್ ಟಿಕೆಟ್ ತಗೊಂಡ, ID ಕಾರ್ಡ್ ತಗೊಂಡ ಅಂತ ಪ್ರತಿ ಸತಿನೂ ನೆನಪು ಮಾಡ್ತಾನೆ ಇರಬೇಕು ಮಕ್ಕಳಿಗೆ. ಮತ್ತು ಅವರು ಭಯ ಬೀಳೋ ಚಾನ್ಸಸ್ ಇರುತ್ತೆ, ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಸಹ ಕೊಡಬೇಕು. ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಕ್ಯಾಲ್ಕುಲೇಟರ್ ಕಳೆದೋಗುತ್ತೆ ಅಂತ ನೇಮು, ಕ್ಲಾಸು, ಸೆಕ್ಷನು ಎಲ್ಲ ಬರೆದಿರ್ತಾರೆ. ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೇಳಿ. ಅದನ್ನೆಲ್ಲ ಬರ್ಕೊಂಡು ಹೋಗಬಾರ್ದು ಎಕ್ಸಾಮ್ ಟೈಮಲ್ಲಿ, ಎಲ್ಲ ಚೆಕ್ಕಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟೇ ಒಂದು ರಿಮೂವ್ ಮಾಡಿಕೊಂಡು ಇಟ್ಕೊಳ್ಳೋಕೆ ಹೇಳಿ. ಕ್ಯಾಲ್ಕುಲೇಟ್ರ್ ಮೇಲೆ ಏನು ಹೆಸರು ಸಹ ಇರಬಾರ್ದು, ಕಾಲೇಜ್ ನೇಮ್ ಆಗಿರ್ಬೋದು, ಇಲ್ಲ ಕ್ಲಾಸ್ ಆಗಿರ್ಬೋದು, ಏನೂ ಇಟ್ಕೋಬಾರ್ದು. ಎಲ್ಲ ರಿಮೂವ್ ಮಾಡಿಕೊಂಡು ನೀಟಾಗಿ ತಗೊಂಡೋಗೋಕೆ ಹೇಳಿ. 5th ಒನ್ ಜಾಮಿಟ್ರಿ ಬಾಕ್ಸ್. ಇದು ಜಾಮಿಟ್ರಿ ಬಾಕ್ಸ್ ಮಕ್ಕಳಿಗೆ ಇದು SLC ಸ್ಟೂಡೆಂಟ್ಗಳಿಗೆ ಮ್ಯಾಥ್ಸ್ ಎಕ್ಸಾಮಲ್ಲಿ ಅತಿ ಮುಖ್ಯ. ಇದನ್ನು ಮಾತ್ರ ಮರಿಲೇಬಾರ್ದು ಯಾವುದೇ ಕಾರಣಕ್ಕೂ. ಇದನ್ನು ತಗೊಂಡೇ ಹೋಗಬೇಕು. ಅದರೊಳಗಡೆ ಪ್ರೊಟೆಕ್ಟರ್ ಆಗ್ಬೋದು, ಇಲ್ಲ ಕೈವಾರ ಆಗ್ಬೋದು. ಪೌಚ್ ಟು ಕೀಪ್ ಸ್ಟೇಷನರಿ ಆಬ್ಜೆಕ್ಟ್. ಇದು ಟ್ರಾನ್ಸ್ಪರೆಂಟ್ ಪೌಚ್. ಏನಕ್ಕೆ ಅಂದರೆ ಇವಾಗ ಪೆನ್ನು, ಪೆನ್ಸಿಲು ಮತ್ತು ಸ್ಕೇಲು, ಅಲ್ಸಲ ಎಲ್ಲ ತಗೊಂಡೋಗ್ತಾರಲ್ವ ಮಕ್ಕಳು, ಅದು ಕಾಣಂಗಿರಬೇಕು. ಜಾಮಿಟ್ರಿ ಬಾಕ್ಸು ಮತ್ತು ಪೌಚ್ಗಳು ಕಲರ್ ಬರುತ್ತೆ, ಆ ಥರ ಅಲೋವಿಲ್ಲ. ಅದಕ್ಕೋಸ್ಕರ ಟ್ರಾನ್ಸ್ಪರೆಂಟಾಗಿ ವೈಟ್ ಸ್ಟೇಷನರಿಗೆ ಹೋಗಿ ಅಲ್ಲೋಗಿ ಕೇಳಿ ಈ ಥರ ಪೌಚ್ ಕೊಡಿಸಿ ಮಕ್ಕಳಿಗೆ. ಮತ್ತು ಪೆನ್ಗಳು ಅಷ್ಟೇ ಒಂದೊಂದು ಎಕ್ಸ್ಟ್ರಾ ಕೊಟ್ಟು ಕಳಿಸಿ. ಬಾಲ್ ಪಾಯಿಂಟ್ ಪೆನ್, ಅದು ಬ್ಲೂ ಆಗಿರ್ಬೋದು, ಇಲ್ಲ ಬ್ಲಾಕ್ ಆಗಿರ್ಬೋದು. ನಾವು ಬಾಲ್ ಪೆನ್ನೇ ಕೊಡಿಸ್ಬೇಕು ಮಕ್ಕಳಿಗೆ. ಇಂಕ್ ಪೆನ್ ಬರುತ್ತಲ್ವ, ಆ ಥರ ಕೊಡಿಸ್ಬೇಡಿ. ಅದು ಏನು ಗೊತ್ತಾ, ಎಕ್ಸಾಮ್ ಬರೆದಿರುತ್ತಾರಲ್ವ, ನೀರು ಬಿದ್ದರೆ ಅದು ಅಳಿಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಬಾಲ್ ಪೆನ್ನೇ ಕೊಡಿಸಿ. 1 ಅಲ್ಲ 3 ಪೆನ್ ಕೊಡಿಸಿ, ಚೆನ್ನಾಗಿ ಬರೆಯುವಂಥದ್ದು ಮತ್ತು ಡಾರ್ಕಾಗಿ ಬರೆಯುವಂಥ ಪೆನ್ಗಳನ್ನ 3 ಪೆನ್ ಕೊಡಿಸಿ. ಎಕ್ಸಾಮ್ ಬೋರ್ಡ್ ಓನ್ಲಿ ಫಾರ್ SLC ಸ್ಟೂಡೆಂಟ್. ಇವಾಗ ಸೆಕೆಂಡ್ PUC ಸ್ಟೂಡೆಂಟ್ಗೆ ಎಕ್ಸಾಮ್ ಬೋರ್ಡ್ ತಗೊಂಡೋಗಂಗಿಲ್ಲ. ಈಗ SLC ಬರೆಯುವಂಥ ಮಕ್ಕಳುಗಳು ಎಕ್ಸಾಮ್ ಬೋರ್ಡ್ ತಗೊಂಡೋಗಬೇಕು. ಅದು ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು, ವೈಟ್ ಕಲರ್ ಆಗಿರ್ಬೋದು, ಇಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಆಗಿರ್ಬೋದು. ಮತ್ತು ಅದ್ರ ಮೇಲೆ ನೇಮು ಬರ್ದಿರಬಾರ್ದು, ಹೆಸರು ಏನು ಬರ್ದಿರಬಾರ್ದು. ಅದೆಲ್ಲ ಚೆಕ್ ಮಾಡ್ತಾರೆ, ಹೆಸರಾಗಿರ್ಬೋದು, ಇಲ್ಲ ಸೆಕ್ಷನು, ಕ್ಲಾಸು ಅಂತ ಮಕ್ಕಳು ಏನೇನೋ ಬರೀತಾರೆ ನೋಡಿದಿರಲ್ವಾ. ಅದಕ್ಕೋಸ್ಕರ ಏನು ಬರೀಲಿದ್ದಂಗೆ ಹೊಸ ಎಕ್ಸಾಮ್ ಬೋರ್ಡ್ನೇ ಕೊಡ್ತೀವಿ. ವಾಚ್ ವೆರಿ ಇಂಪಾರ್ಟೆಂಟು, ಮಕ್ಳಿಗೆ ಬೇಕೇ ಬೇಕು ವಾಚು. ನೈಟೆಲ್ಲ ಕೂತ್ಕೊಂಡು ರಾತ್ರಿಯೆಲ್ಲ ನಿದ್ಗೆಟ್ಕೊಂಡು ಮಕ್ಕಳು SLC ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಗಳಾಗಿರ್ಬೋದು, ನೈಟೆಲ್ಲ ನಿದ್ಗೆಟ್ಕೊಂಡು ಓದಿರ್ತಾರೆ, ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರೆ. ಅಲ್ಲಿ ಟೈಮ್ ವಾಚ್ಗಳು, ಗಡಿಯಾರಗಳು ಎಲ್ಲೂ ಇರಲ್ಲ ರೂಮಲ್ಲಿ. ಆವಾಗ ಎಕ್ಸಾಮ್ ಬರೀಬೇಕಾದ್ರೆ ಅಯ್ಯೋ ಟೈಮ್ ಎಷ್ಟಾಯಿತು ಅಂತ ಅದ್ರ ಕಡೆ ಗಮನ ಕೊಟ್ಕೊಂಡು ಮರೆಯುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ವಾಚ್ ಕೊಟ್ಟು ಕಳಿಸಿ. ವಾಚು ಮಾಮೂಲಿ ವಾಚ್ ಕೊಡಬೇಕು, ಅದರಲ್ಲೂ ಸ್ಕ್ರೀನ್ ಟಚ್ ವಾಚು ಸುಮಾರು ನಾನಾ ರೀತಿ ವೆರೈಟಿ ವಾಚ್ ಬಂದಿದೆ, ಆ ಥರ ಕೊಡಬೇಡಿ.
10th ಒನ್ ಸೆಲ್ಫ್ ಕಾನ್ಫಿಡೆನ್ಸ್. ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇವು 9 ಒಂದು ಥಿಂಗ್ಸ್ ಆಗಿದೆ. ಇದು ಸೆಲ್ಫ್ ಕಾನ್ಫಿಡೆನ್ಸ್. ಆ ಮಕ್ಕಳೇ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಾವು ಓದಿದ್ದೀವಿ, ನಾವು ಬರಿತೀವಿ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಆರಾಮಾಗಿ ಬರಿಬೋದು, ಮತ್ತು ಔಟ್ ರೀಚ್ ಆಗ್ಬೋದು, ರ್ಯಾಂಕ್ ಬರ್ಬೋದು. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಎಷ್ಟು ಮುಖ್ಯ ಅಂದರೆ ನನ್ನ ಮಕ್ಳಿಗೆ ಅದನ್ನೇ ಫಸ್ಟ್ ಹೇಳೋದು. ಕಾನ್ಫಿಡೆನ್ಸ್ ನೀವು ಓದಿರೋದೆಲ್ಲ ನೆನಪಲ್ಲಿರುತ್ತೆ, ಭಯ ಬೀಳಬೇಡಿ, ಧೈರ್ಯವಾಗಿ ಹೋಗಿ ಧೈರ್ಯವಾಗಿ ಬರ್ದು ಬನ್ನಿ, ಏನೂ ಆಗಲ್ಲ ಅಂತ ಹೇಳಿ ಕಳಿಸ್ತೀನಿ ನನ್ನ ಮಕ್ಕಳಿಗೆ. ನಾವು ಪೇರೆಂಟ್ಸ್ಗಳು ಮಕ್ಕಳಿಗೆ ಕಾನ್ಫಿಡೆನ್ಸ್ ಕೊಡಬೇಕು, ಮತ್ತು ಅವರಲ್ಲೂ ಇರಬೇಕು. ನಾವು ಬರದೇ ಬರಿತೀವಿ, ಹೇಗಿದ್ದರೂ ಬರಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಕ್ಕಳು ಆರಾಮಾಗಿ ಬರಿಬೋದು. ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಅಂತ ಬರದೇ ಇಲ್ಲ. ಇವಾಗ ಪೇರೆಂಟ್ಸ್ಗಳಿಗಾಗಿರ್ಬೋದು ಇಲ್ಲ ಸ್ಟೂಡೆಂಟ್ಗಳಿಗಾಗಿರ್ಬೋದು, ನನ್ನ ಕಡೆಯಿಂದ ನನ್ನ ಮಕ್ಕಳು ಇವಾಗ SLC ಎಕ್ಸಾಮ್ ಬರ್ದೇನೆ ಸೆಕೆಂಡ್ PUC ಎಕ್ಸಾಮ್ ಬರೆಯೋಕ್ಕೆ ಒಬ್ಬಳು ಪ್ರಿಪೇರ್ ಆಗ್ತಾ ಇದ್ದಾಳೆ. ಈ ಕಡೆಯಿಂದ ಇವಾಗ ನಾನು ಪೇರೆಂಟ್ಸ್ಗಳಿಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಮಕ್ಕಳು ಇವಾಗ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರಲ್ವ, 10:00ವರೆಗೆ ಎಕ್ಸಾಮ್ ಇದ್ದರೆ 1 ಅವರ್ ಮುಂಚೆಗೆ ಹೋಗಬೇಕು. 9 ಗಂಟೆಗೆ ಹೋಗೋಕ್ಕೆ ಹೇಳಿ, 9 ಕಾಲು ಅಷ್ಟರೊಳಗಡೆ ಹೋಗಬೇಕು. ಅದು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರ್ತಾರಲ್ವ, ಮತ್ತು ರೂಮ್ಗಳಲ್ಲಿ ಹುಡುಕಬೇಕು, ಹಾಲ್ ಟಿಕೆಟ್ ನಂಬರ್ ಎಲ್ಲೆಲ್ಲಿದೆ, ರೋಲ್ ನಂಬರ್ ಎಲ್ಲಿದೆ, ಯಾವ ರೂಮಲ್ಲಿ ಬಿದ್ದಿದೆ, ಯಾವ ಫ್ಲೋರಲ್ಲಿ ಬಿದ್ದಿದೆ ಅಂತೆಲ್ಲ ಚೆಕ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಬೇರೆ ಸ್ಕೂಲಿಗೆ ಬಿದ್ದಿರುತ್ತೆ ಮಕ್ಕಳಿಗೆ. ಅವ್ರದ್ದೇ ಸ್ಕೂಲ್ ಆದರೆ ಏನೋ ಪರವಾಗಿಲ್ಲ. ಇವಾಗ ಎಕ್ಸಾಮ್ಗಳು ಸೆಕೆಂಡ್ PUC ಅವ್ರಿಗೆ ಮತ್ತು SLC ಸ್ಟೂಡೆಂಟ್ಗಳಿಗೆ ಬೇರೆ ಸ್ಕೂಲ್ಗೆ ಬಿದ್ದಿರುತ್ತೆ ಎಕ್ಸಾಮ್ಗಳು. ಅಲ್ಲೋಗಿ ರೂಮ್ ಹುಡ್ಕೋಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಒಂದಿನ ಮುಂಚೆಗೆ ಮಕ್ಕಳಿಗೆ ಹೇಳಿ 1 ಅವರ್ ಬೇಗ ಹೋಗಿ ನಿನ್ನ ರೂಮೆಲ್ಲ ಚೆಕ್ ಮಾಡ್ಕೊಳಪ್ಪ ಅಂತ. ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆ ಜಾಸ್ತಿ ಹೆವಿ ಒತ್ತಡ ಕೊಡೋಕ್ಕೆ ಹೋಗಬೇಡಿ. ಓದಿ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಾವು ಓದಬೇಕು, ನಾವು ಬರೀಬೇಕು ಅಂತ. ಇವಾಗ ಅರ್ಲಿ ಬರ್ಡ್ಸ್ಗಳಾದರೆ ಮಾರ್ನಿಂಗ್ ಓದೋವಂಥ ಮಕ್ಕಳು, ಅರ್ಲಿ ಬರ್ಡ್ಸ್ ಅಂದರೆ ಅವರು ನೈಟ್ ಹೊತ್ತು ಮಾರ್ನಿಂಗ್ ಓದಿದ್ದನ್ನ ನೈಟ್ ಹೊತ್ತು ರಿವಿಷನ್ ಮಾಡ್ಕೊತಾರೆ. ಇವಾಗ ನೈಟ್ ಔಲ್ ಅಂತ ಮಕ್ಕಳುಗಳಾದರೆ ಅವ್ರು ನೈಟೆಲ್ಲ ಓದಿದ್ದನ್ನ ಬೇಕಾದ್ರೆ ಮಾರ್ನಿಂಗು ರಿವಿಷನ್ ಮಾಡ್ಕೊತಾರೆ. ಅವ್ರಿಗೆ ಗೊತ್ತಿರುತ್ತೆ ಬರಿಬೇಕು, ನಾವು ಓದಬೇಕು, ನಮ್ಮ ಅಪ್ಪ ಅಮ್ಮ ಕಷ್ಟಪಡ್ತಾರೆ. ಯಾರಿಗೋಸ್ಕರ ಕಷ್ಟಪಡ್ತಾರೆ? ಮಕ್ಳಿಗೋಸ್ಕರ ಅಂತಲೇ ಆ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವು ತಂದೆ ತಾಯಿ ಆದವರು ಅವ್ರಿಗೆ ಒತ್ತಡ ಕೊಡೋಕ್ಕೆ ಹೋಗಬಾರ್ದು. ಫಾರ್ ಪೇರೆಂಟ್ಸ್ಗಳಿಗೆ ಏನಪ್ಪ ಅಂದರೆ ಇವಾಗ ನಾನು ಮೇಲೆ ಹೇಳಿದ್ನಲ್ವ 10 ಪಾಯಿಂಟ್ಸು, ಅದನ್ನು ನೆನಪು ಮಾಡಿ ಮಕ್ಕಳಿಗೆ. ಇದು ಎಕ್ಸಾಮ್ ಬರೆಯೋಕ್ಕೆ ಹೋಗೋಕ್ಕಿಂತ 1 ಅವರ್ ಮುಂಚೆ ಹೋಗ್ತಾರಲ್ವ, ಆವಾಗ 10 ಪಾಯಿಂಟ್ಸ್ ಏನೇನು ಹೇಳಿದೆ, ID ಕಾರ್ಡು ಮತ್ತು ಎಕ್ಸಾಮ್ ಬೋಲ್ಡು ಮತ್ತು ಹಾಲ್ ಟಿಕೆಟು ಇವೆಲ್ಲ ತಗೊಂಡಿದ್ದೀರಾ ಅಂತ 10 ಪಾಯಿಂಟ್ಸನ್ನು ನೀವು ನೆನಪಲ್ಲಿ ಇಟ್ಕೊಂಡು ಮಕ್ಳಿಗೂ ನೆನಪು ಮಾಡಿ ಅವೆಲ್ಲ ಹಾಕಿ ಕಳಿಸಿ. ನನ್ನ ಕಡೆಯಿಂದ 5th ಟಿಪ್ಸ್. ಇದು ಪೇರೆಂಟ್ಸ್ಗಳು ಇವಾಗ ಮಕ್ಕಳು ಎಕ್ಸಾಮ್ ಬರೆದು ಬಂದಿರ್ತಾರೆ, ಯಾವುದಾನ ಒಂದು ಕ್ವಶನ್ ಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಅವ್ರು ಬೇಜಾರಾಗಿರ್ತಾರೆ. ಮಕ್ಳಿಗೆ ಆ ಥರ ಬೇಜಾರು ಇರೋಕ್ಕೆ ಬಿಡಬೇಡಿ. ಅದಕ್ಕೋಸ್ಕರ ಇನ್ನು ಬಿಡು ಹೋಗ್ಲಿ, ಇದು ಮರ್ತೋಯ್ತಲ್ವಾ, ಬಿಡು ಹೋಗ್ಲಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇನ್ನು 5 ಇದಾವಲ್ವ ಎಕ್ಸಾಮು, ಅದ್ರ ಮೇಲೆ ಫೋಕಸ್ ಮಾಡು, ಅದ್ರಲ್ಲಿ ಚೆನ್ನಾಗಿ ಓದು, ಅದ್ರಲ್ಲಿ ಚೆನ್ನಾಗಿ ಬರೀ ಅಂತ ಪೇರೆಂಟ್ಸ್ಗಳು ತಂದೆ ತಾಯಿ ಆದವರು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು, ಕಾನ್ಫಿಡೆನ್ಸ್ ಕೊಡಬೇಕು. ಇನ್ನು ಮುಂದೆ ಬರಿಬೋದು, ನೀನು ಇನ್ನೂ 5 ಇದ್ದಾವೆ, ಯಾಕೆ ಭಯ ಬೀಳ್ತೀಯ ಅಂತ ಕಾನ್ಫಿಡೆನ್ಸ್ ಕೊಟ್ಟರೆ ಮಕ್ಳಿಗೆ ಬಿಡು, ನಮ್ಮ ಅಪ್ಪ ಅಮ್ಮ ಏನು ಹೊಂದಿಲ್ಲ ಅಲ್ವಾ, ಮುಂದೆ ಇದೆ ಅಲ್ವಾ, ಬರೆಯೋಣ ಬಿಡು, ಅದ್ರಲ್ಲಿ ತೆಗೆಯೋಣ ಬಿಡು ಅಂತ ಮಕ್ಳಿಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಮಕ್ಕಳು ಫಸ್ಟೇ ಮರ್ತು ಬಂದಿರ್ತಾರ, ಅಯ್ಯೋ ಇದು ಬಿಟ್ಟುಬಿಟ್ಟಿದ್ದೀನಿ, ಹೆಂಗೆ ಬರುತ್ತೋ ಅಂತ ಭಯ ಬೀಳ್ತಿರ್ತಾರೆ. ನಮ್ಮ ಅಪ್ಪ ಅಮ್ಮ ಏನಂತಾರೋ, ಬೈತಾರೋ ಏನೋ ಅಂತ ಭಯದಲ್ಲಿರ್ತಾರೆ. ನಾವು ಅವಾಗ ಭಯಕ್ಕೆ ಹೋಗಬಾರ್ದು, ಕಾನ್ಫಿಡೆನ್ಸ್ ಕೊಡ್ಬೇಕು ಮಕ್ಕಳಿಗೆ. ನೆಕ್ಸ್ಟ್ ಸ್ಟೂಡೆಂಟ್ಗಳಿಗೆ ಏನಪ್ಪ ಅಂದರೆ, ನಾನು ಅದು ಮೇಲೆ 10 ಥಿಂಗ್ಸ್ ಹೇಳಿದ್ದೀನಲ್ವ, ಅದನ್ನು ಅಪ್ಪ ಅಮ್ಮಂಗೆ ನೆನಪು ಮಾಡೋದಕ್ಕಿಂತ ಮುಂಚೆ ನೀವು ಬೇಗ ಇಟ್ಕೊಬಿಡಿ. ಅವಾಗ ಒಬ್ಬರು ನನ್ನ ಮಕ್ಳಿಗೆ ನಾನು ಹೇಳೋದಕ್ಕಿಂತ ಮುಂಚೆ ಇಟ್ಕೊಂಡಿದ್ದಾರೆ ಅಂತ ಅಪ್ಪ ಅಮ್ಮಂಗೂ ಖುಷಿ ಆಗುತ್ತೆ. ಮಕ್ಕಳು ಒಬ್ಬರು ನಮ್ಮ ಅಪ್ಪ ಅಮ್ಮನ ಖುಷಿಪಟ್ಟರು ಅಂತೇಳಿ ನೀವು ಎಲ್ಲ ರೆಡಿ ಮಾಡಿಕೊಂಡ್ರೆ ಅವರು ತುಂಬ ಖುಷಿ ಪಡ್ತಾರೆ. ಮತ್ತು ನೀವು ಹೋಗೋಕ್ಕಿಂತ ಮುಂಚೆ, ಎಕ್ಸಾಮ್ ಬರೋಕ್ಕಿಂತ ಮುಂಚೆ 1 ಅವರ್ ಬೇಗ ಹೋಗಿ, ಕಾಲೇಜಿಗೆ ಆಗಿರ್ಬೋದು ಇಲ್ಲ ಸ್ಕೂಲ್ಗಾಗಿರ್ಬೋದು, SLC ಸ್ಟೂಡೆಂಟ್ ಆಗಿರ್ಬೋದು ಇಲ್ಲ PUC ಸ್ಟೂಡೆಂಟ್ ಆಗಿರ್ಬೋದು. ಮತ್ತು ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿ, ಮಕ್ಕಳು ತಂದೆ ತಾಯಿ ಆಶೀರ್ವಾದ ತಗೊಂಡು ಮತ್ತು ಚೆನ್ನಾಗಿ ಓದಿರೋದನ್ನೆಲ್ಲ ಮತ್ತೆ ರಿವಿಷನ್ ಮಾಡಿಕೊಂಡು ಹೋಗಿ. ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ನಾನು ಮೇಲೆ ಹೇಳೋದು ಮರ್ತಿದ್ದೆ, ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ವಾಟರ್ ಬಾಟ್ಲನ್ನು ತಗೊಂಡೋಗ್ಬೇಡಿ. ಅಲ್ಲಿ ಅವರೇ ನೀವು ನೀರು ಬೇಕು ಅಂತ ಕೇಳಿದ್ರೆ ಅಲ್ಲೇ ಸಪ್ಲೈಯರ್ ಇರ್ತಾರೆ, ಕೊಡ್ತಾರೆ ಹೆಲ್ಪ್ ಮಾಡೋದು. ಮಕ್ಳಿಗೆ ಏನಪ್ಪ ಅಂದರೆ, ನೀವು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ ಬರೆಯೋಕ್ಕೆ. ಮತ್ತು ನೀವು ಮಧ್ಯದಲ್ಲಿ ಎಕ್ಸಾಮ್ ಬರಿಬೇಕಾದ್ರೆ ನೀವು ವಾಶ್ರೂಮ್ಗೆ ಹೋಗಬೇಕು ಅಂದರೆ ಬಿಡ್ತಾರೆ. ಆದರೆ ಅಲ್ಲಿ ನೀವು ವಾಶ್ರೂಮ್ಗೆ ಹೋಗಿ ಬಂದಾಗ ಮತ್ತೆ ನಿಮ್ಮನ್ನೆಲ್ಲ ಒಂದು ಕಡೆಯಿಂದ ಚೆಕ್ ಮಾಡ್ತಾರೆ, ಅಲ್ಲಿ ಟೈಮ್ ವೇಸ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಆವಾಗ ನಿಮ್ಗೆ ಅರ್ಧ ಮರ್ತೇ ಹೋಗುತ್ತೆ, ಅಯ್ಯೋ ಎಷ್ಟಾಗೋಯ್ತು ಟೈಮು, ಇವಾಗ ಚೆಕ್ ಮಾಡ್ತಿದ್ದಾರಲ್ವ ಅಂತ ಮರೆಯೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮುಂಚೆಗೆ ಎಲ್ಲ ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ ಕಾನ್ಫಿಡೆನ್ಸಿಂದ ಬರೀರಿ. ಸ್ಟೂಡೆಂಟ್ಗೆ ಇವಾಗ 4ನೇ ಟಿಪ್ಸ್ ಏನಪ್ಪ ಅಂದರೆ, ಕಾನ್ಫಿಡೆನ್ಸ್ ಇರಬೇಕು ಮಕ್ಕಳಿಗೆ. ನಾವು ಬರಿತೀವಿ, ಏನೇ ಆದರೂ ಪರವಾಗಿಲ್ಲ, ನಾವು ಬರಿತೀವಿ, ನಾವು ಚೆನ್ನಾಗಿ ತೆಗಿತೀವಿ ಮಾರ್ಕ್ಸು, ನಾವು ಕಾನ್ಫಿಡೆನ್ಸ್ ಇದ್ದರೆ ಆರಾಮಾಗಿ ಬರಿಬೋದು.
ಇವಾಗ ಲಾಸ್ಟ್ನೇ ಟಿಪ್ಸ್, 5ನೇ ಟಿಪ್ಸ್ ಏನಪ್ಪ ಅಂದರೆ, ನೀವು ಒಂದು ಎಕ್ಸಾಮ್ ಬರೆದಿರ್ತೀರಾ, ಅದರಲ್ಲಿ ಏನಾದ್ರು ಒಂದು ಕ್ವಶನ್ ಮಿಸ್ಟೇಕ್ ಆಗಿರುತ್ತೆ, ಇಲ್ಲ ಏನಾದ್ರು ಒಂದು ರಾಂಗ್ ಆಗಿರುತ್ತೆ. ಅದ್ರ ಮೇಲೆ ಅಯ್ಯೋ ಇದು ಎಕ್ಸಾಮ್ ಹಿಂಗೆ ಬರ್ದುಟ್ನಲ್ವಾ ಅಂತೇಳಿ ಅದ್ರ ಮೇಲೇ ಫೋಕಸ್ ಇಟ್ಕೋಬೇಡಿ. ಇನ್ನೂ 5 ಎಕ್ಸಾಮ್ ಇರುತ್ತಲ್ವ, ಬಿಡು ಅದರಲ್ಲಿ ಬರೆಯೋಣ, ಅದರಲ್ಲಿ ತೆಗಿಯೋಣ ಮಾರ್ಕ್ಸು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ಅದರಲ್ಲಿ ಫೋಕಸ್ ಮಾಡಿ ಚೆನ್ನಾಗಿ ಬರೀರಿ. ದ ಬೆಸ್ಟ್ ನನ್ನ ಕಡೆಯಿಂದ ಮಕ್ಕಳಿಗೆಲ್ಲ ಎಕ್ಸಾಮ್ ಬರೀತಾ ಇರೋವಂಥ SLC ಸ್ಟೂಡೆಂಟ್ ಮತ್ತು ಸೆಕೆಂಡ್ PUC ಸ್ಟೂಡೆಂಟ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಕೀರ್ತಿ ವ್ಲಾಗರ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಅಷ್ಟೇ.